ಏನಾಗಿದೆ ಗೊತ್ತಿಲ್ಲ ಕಾಶ್ಮೀರದಲ್ಲಿ. ನಮ್ಮ ಕಾಲಬುಡದಲ್ಲಿ ಬಾಂಬ್ ಬಿಟ್ಟರೆ ಗೊತ್ತಾಗುದಿಲ್ಲ ನಮಗೆ. ಇನ್ನು ಅಲ್ಲಿದ್ದನ್ನು ಯೋಚನೆ ಮಾಡಿ ಏನ್ ಮಾಡ್ತೀರಿ ನೀವು? ಈಗ ನಾನು ಇಲ್ಲಿ ಅಧ್ಯಕ್ಷ ಹೋಗಿ ಅಲ್ಲಿ ಹೋಗಿ ಏನಾದ್ರು ಒಬ್ಬನಿಗೆ ಕೇಳಿದ್ರೆ ಅವನೇನ್ ಹೇಳ್ತಾನೆ, ನಡಿಯಪ್ಪ ನೀನು, ಎಲ್ಲಿಂದ ಬಂದ ನಡಿಯಲ್ಲಿ. ಎಲ್ಲೋ ಒಂದು ಸೌಂಡ್ ಬಂದ್ರೆ ಅದನ್ನ ಇಲ್ಲಿ ವರ್ಣನೆ ಮಾಡು, ಅದು ಹಾಗೆ ಹೊಡೀತು, ಇದು ಹೀಗೆ ಹೊಡಿ, ಸುಳ್ಳೇ ಮನೆ ದೇವರ. ರಾಜಕೀಯ ವ್ಯವಸ್ಥೆಗಳು ಇವತ್ತು ಎಷ್ಟು ಹಾಳಾಗಿದ್ದಾವೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ದೊಡ್ಡ ಗಂಡಾಂತರವನ್ನೇ ತಂದು ಧಾರ್ಮಿಕ ಭಯೋತ್ಪಾದನೆಯ ಮುಖಾಂತರ ಈ ದೇಶವನ್ನು ಇನ್ನೊಬ್ಬನ ಕೈಗೆ ತೆಗೊಳ್ಳುವಂತ ವ್ಯವಸ್ಥಿತವಾದಂತ ದೊಡ್ಡ ಪಿತೂರಿ ಹುನ್ನಾರ ನಡೀತಿದೆ. ಪ್ರಕಾರ ರಾಜಕೀಯ ಅವನು ಏನು ಬೇಕಾದ್ರೂ ಮಾಡಿ, ದೇಶದ್ರೋಹದ ಕೆಲಸ ಬೇಕಾದ್ರೂ ಮಾಡಿ. ಎಲ್ಲಾದ್ರೂ ನೋಡಿ ರಾಜಕೀಯ ಪಕ್ಷದಲ್ಲಿ ಇಷ್ಟು ಕೇಸ್ ಆಗ್ತದಲ್ಲ, ಇಷ್ಟು ಬ್ಲೂ ಫಿಲ್ಮ್ ನೋಡಿದ್ದು, ಅದು ನೋಡಿದ್ದು, ಇಡೀ ಮಾಧ್ಯಮದವರು ಟಿವಿಯಲ್ಲಿ ಹಾಕ್ತಾರೆ, ಆದ್ರೆ ಎಲ್ಲಾದ್ರೂ ಪ್ರೂಫ್ ಆಗಿದ್ದೀವಿ. ರಾಜಕಾರಣಿಗಳ ಮಾಡುವಂತ ಭ್ರಷ್ಟಾಚಾರಕ್ಕೆ ಮುಕ್ತಿ ಯಾವಾಗ ಅಂದ್ರೆ ಸಿಗೋದೇ? ಮುಕ್ತಿ ಯಾವಾಗ ಅಂತ ಹೇಳಿದ್ರೆ ನಾವು ಮತದಾರರು ಓಟ್ ಹಾಕೋದನ್ನು ನಿಲ್ಲಿಸಬೇಕು. ಪಾರ್ಟಿಯಿಂದ ಇಲ್ಲ ಅವರನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಹುಡುಗರೆದ್ರು ಗಲಾಟೆ ಮಾಡಿದ್ರು. ಅದೇ ಹುಡುಗರೆದ್ರು ಗಲಾಟೆ ಮಾಡಿದ್ರು ಅಂತ ಹೇಳಿದ್ರು, ಪಾರ್ಟಿಯ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿಸಿದ್ರು ಅಂತ ಹೇಳಿ ನನ್ನ ಮೇಲೆ ಆರೋಪ ಮಾಡಿ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಡ್ಲಿಲ್ಲ, ನಮ್ಮನ್ನು ಸೈಡ್ಗೆ ಇಟ್ಬಿಟ್ರು. ಅದ್ರ ಮತ್ತೆ ನಾನು ಯೋಚನೆ ಮಾಡಿದೆ, ನನಗೂ ಯೋಚನೆ ಬಂತು, ರಾಜಕೀಯಗಳು ಇದನ್ನೇ ಮಾಡೋದು, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ರಾಜ್ಯಕ್ಕೆ ಬಿಟ್ಟೆ ಸಂಘಟನೆಯಲ್ಲೇ ತೊಡಗಿಸ್ಕೊಂಡೆ. ಅಲ್ಲಿ ಕೂಡ ಗೂಟ ಇಟ್ರು ನನಗೆ. ಒಂದು ಕಡೆ ನಮ್ಮ ಸಂಘದ ಹಿಂದೂ ಜಾಗರಣೆ ವೇದಿಕೆ ಪ್ರಮುಖರು ಬಿಟ್ಟು ಕೊಡ್ಲಿಲ್ಲ, ಮತ್ತೊಂದು ಕಡೆಯಿಂದ ನನ್ನ ಮೇಲೆ ದೂರು ಕೊಟ್ಟು ಅವರು ಪಾರ್ಟಿಗೆ ಡ್ಯಾಮೇಜ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಅವರು ಏನು ದಿಕ್ಕು ದಿಸೆ ಇಲ್ಲದೆ ಸೀದಾ ಪಾರ್ಟಿ ಒಳಗಡೆ ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ಬ್ಲೇಮ್ ಮಾಡಿ ಅಲ್ಲಿಂದ ಕೂಡ ಹಿಂದೂ ಜಾಗರಣೆ ವೇದಿಕೆಯಿಂದ ಬರ್ಕಸ್ ಮಾಡಿದ್ರು. ಅಂತೂ ಇಂತೂ ನಾವು ರಸ್ತೆಗೆ ಬಂದು ನಿಂತದ್ದು ಆಯ್ತು. ಆಗ 1-2 ವರ್ಷ ಹಿಂದೂ ಜಾಗರಣೆ ವೇದಿಕೆ ಇಟ್ಕೊಂಡು ಕೆಲಸ ಮಾಡಿದೆ. ಮತ್ತೆ ಅದು ಸಂಘದ ಸೂಚನೆ ಮೇರೆಗೆ ಹೇಳಿದ್ರು, ಅದು ಒಂದೇ ಸಂಘದ ಅಡಿಯಲ್ಲಿ ನೀವು ಈ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಗ ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆ ಅಂತ ಮಾಡಿದೆ ನಾನು. ಆ ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆ ಈಗಲೂ ಜೀವಂತವಾಗಿರುವಂಥದ್ದು. ಅದರ ಅಡಿಯಲ್ಲೇ ಇವತ್ತು ಸಾಮಾಜಿಕವಾದಂಥ ಧರ್ಮ ಪ್ರಕಾರವಾದಂಥ ಹೋರಾಟವನ್ನು ಇವತ್ತು ಕೂಡ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಈಗ ಅದಕ್ಕೆ ಅಧ್ಯಕ್ಷರು ಆ ಥರ ಎಲ್ಲ ಇದ್ದಾರೆ? ನೀವಲ್ಲ, ಇದ್ದಾರೆ. ನಾನು ಸ್ಥಾಪಕ ಅಧ್ಯಕ್ಷ ಆಗಿದ್ದಾನೆ, ಅಧ್ಯಕ್ಷರಿದ್ದಾರೆ, ಸಂಚಾಲಕರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಎಲ್ಲ ಟೀಮ್ ಇದೆ. ಅದಕ್ಕೆ ಬೇಕಾದಂತ ರಾಜ್ಯಾದ್ಯಂತ ಮಾಡಲಿಲ್ಲ ನಾವು. ಯಾಕಂತ ಹೇಳಿದ್ರೆ ನಮ್ಮ ಕಾಲ ಬುಡದಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯಕ್ಕೆ ಮಾಡಿ ನಾಮಕವಾಸ್ತೆಗೆ ಈ ಕೆಲವು ಸಂಘಟನೆಗಳೆಲ್ಲ ಇದ್ದಾವೆ ಅಲ್ಲ, ಈ ಚಾಲಿ ಪೋಳಿಗಳೀಗ ಡೀಲ್ ಮಾಡುವಂತ ಸಂಘಟನೆಗಳಿದ್ದಾವೆ ನೋಡಿ, ನೀವು ನೋಡ್ತೀರಿ, ನೀವು ತುಂಬಾ ಮಂದಿಯನ್ನು ನೋಡ್ತೀರಿ. ನಾನು ಅದನ್ನು ಹೆಸರು ಹೇಳಿಕ್ಕೆ ಹೋಗುದಿಲ್ಲ. ಅಂದ್ರೆ ನಾಯಿ ಕೊಡೆಯಾಗಿ ಉಟ್ಕೊಂಡಿದ್ದಾವೆ. ದುಡ್ಡು ಮಾಡ್ಲಿಕ್ಕೆ ಬೇಕಾದ್ರೆ ಒಂದು ಸಂಘಟನೆ ಉಟ್ಕೊಳ್ಳೋದು, 25 ಮಂದಿ ಒಂದು ಒದ್ದ ನಾಮ ಹಾಕೋದು, ಗಡ್ಡ ಬಿಡೋದು, ಮೀಸೆ ಬಿಡೋದು, ಏನಾದ್ರೂ ಮಾಡೋದು. ಏನು ಹಿಂದೂ ಸಂಘಟನೆ ಹೆಸರಲ್ಲಿ ದುಡ್ಡು ಮಾಡ್ಲಿಕ್ಕೆ ಹೋದ್ರೆ ಯಾರು ಪಕ್ಕ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಏನೋ ಇವನೊಂದು ಹಿಂದೂ ಧರ್ಮಕ್ಕೆ ಒಳ್ಳೆ ಕೆಲಸ ಮಾಡ್ತಾನೆ. ಅಂದ್ರೆ 100ರಲ್ಲಿ 87% ಇದ್ದೇವಲ್ಲ. ಇದು ಇವತ್ತು ದಂಧೆ ಆಗಿದೆ. ನಾವು ದಂಧೆ ಮಾಡುವವರಲ್ಲ. ಮೊದಲು ನಮ್ಮನೆ ಸರಿಪಡಿಸ್ಕೊಂಡು, ಹೌದೌದು, ನನ್ನ ಊರು ಸರಿಪಡಿಸ್ಕೊಂಡು, ಇಲ್ಲಿ ಸರಿಯಾಗ್ಲಿ ಫಸ್ಟ್, ಆಮೇಲೆ ಅಲ್ಲಿ ಏನಾಗಿದೆ ಗೊತ್ತಿಲ್ಲ. ಕಾಶ್ಮೀರದಲ್ಲಿ ಅಲ್ಲಿ ಗೊತ್ತಾಗುದಿಲ್ಲ ಏನಾಗ್ತದೆ ಅಂತ ಹೇಳಿ ನಮ್ಗೆ. ನಮ್ಮ ಕಾಲಬುಡದಲ್ಲಿ ಬಾಂಬ್ ಬಿಟ್ರೆ ಗೊತ್ತಾಗುದಿಲ್ಲ ನಮ್ಗೆ. ಇನ್ನು ಅಲ್ಲಿದ್ದನ್ನು ಯೋಚನೆ ಮಾಡಿ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ? ಅಲ್ಲಿದ್ದವ್ರು ಸತ್ತಿದ್ದಾರಾ? ಈಗ ನಾನು ಇಲ್ಲಿ ಅಧ್ಯಕ್ಷ ಹೋಗಿ, ನಾನೀಗ ಇಲ್ಲಿಯ ಒಬ್ಬ ಯಾವ್ದಾದ್ರು ಒಂದು ಸಂಘಟನೆ ಅಧ್ಯಕ್ಷ, ಅಲ್ಲಿ ಹೋಗಿ ಏನಾದ್ರು ಒಬ್ಬನಿಗೆ ಕೇಳಿದ್ರೆ ಅವನೇನ್ ಹೇಳ್ತಾನೆ, ನಡಿಯಪ್ಪ ನೀನು, ಎಲ್ಲಿಂದ ಬಂದಿಯ ನೀನು, ನಡಿ ಇಲ್ಲಿಂದ ಅಂತ ಹೇಳ್ತಾನೆ. ನಿನ್ಗೇನ್ ತಾಕತ್ತಿದೆ ಇಲ್ಲಿ, ನೀನ್ ಯಾರು ಅಂತ ಕೇಳ್ತಾನೆ. ಕೇಳೋದಿಲ್ವಾ? ಫಸ್ಟ್ ನನ್ನ ಕಾಲ ಬುಡ ನೋಡ್ಬೇಕು. ನನ್ನ ಕಾಲ ಬುಡ ಕರೆಕ್ಟ್ ಆಗಿ ನೆಲದಲ್ಲಿ ನಿಂತಿದ್ಯಾ? ನಾನು ಯಾರ ಮೇಲೆ ನಿಂತಿದ್ದೇನೆ? ನನ್ನಂತ ಕಾಲಿನಲ್ಲೇ ನಿಂತಿದ್ದೇನಾ? ಇನ್ನೊಬ್ಬನ ಕಾಲಲ್ಲಿ ನಿಂತಿದ್ದೇನಾ? ನನ್ನ ತಾಕತ್ತಿ ಏನು? ಇದು ಫಸ್ಟ್ಗೆ ತಿಳ್ಕೊಳ್ಬೇಕು. ನನ್ನ ಒಳಗಡೆ ಎಷ್ಟಿದೆ, ನನ್ನ ಆಂತರ್ಯದಲ್ಲಿ ಧರ್ಮದ ಬಗ್ಗೆ ಎಷ್ಟಿದೆ, ಈ ಪ್ರಕೃತಿಯ ಬಗ್ಗೆ ಎಷ್ಟಿದೆ ನಾನು ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು ಎಲ್ಲೋ ಒಂದು ಇದು
ಸೌಂಡ್ ಬಂದ್ರೆ ಅದನ್ನ ಇಲ್ಲಿ ವರ್ಣನೆ ಮಾಡೋದು, ಅದು ಹಾಗೆ ಹೊಡೀತು, ಇದು ಹೀಗೆ ಹೊಡಿ. ಸುಳ್ಳೇ ಮನೆ ದೇವರಾಗಿದೆ ಇವತ್ತು, ಸುಳ್ಳೇ ನಮ್ಮ ಮನೆ ದೇವರಾಗಿದೆ ಇವತ್ತು. ಬೇರೆ ಏನಿಲ್ಲ, ಕಾರ್ಯದಲ್ಲಿ ಯಾವುದೇ ಕೆಲಸಗಳು ಇವತ್ತು ಆಗ್ತಾನೇ ಇಲ್ಲ. ಬರೇ ಪುಸ್ತಕದ ಬದನೆಕಾಯಿ, ಬರೇ ಪುಸ್ತಕದ ಬದನೆಕಾಯಿ, ಕಾರ್ಯರೂಪಕ್ಕೆ ಯಾವುದಿಲ್ಲ. ಯಾವುದಿದೆ? ಒಂದು ಉದಾಹರಣೆ ಕೊಡಿ ನಮ್ಗೆ, ಯಾವುದಿದೆ ಕಾರ್ಯರೂಪದಲ್ಲಿ? ಯಾವುದಿಲ್ಲ. ನಾವು ಹಾಗೆ ಬದುಕಲಿಕ್ಕೆ ತಯಾರಿಲ್ಲ. ಅಂದ್ರೆ ಸಮಾಜ ಯಾರ ಒಂದು ಕಾಲ್ ತುಳಿತಕ್ಕೆ ಒಳಪಟ್ಟಿದೆ ಸರ್? ಅರೆ ರಾಜಕೀಯ ವ್ಯವಸ್ಥೆಗೆ. ಖಂಡಿತ ರಾಜಕೀಯ ವ್ಯವಸ್ಥೆಗಳು ಇವತ್ತು ಎಷ್ಟು ಹಾಳಾಗಿದ್ದಾವೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ದೊಡ್ಡ ಗಂಡಾಂತರವನ್ನೇ ತಂದುಬಿಡ್ತದೆ. ಈ ದೇಶ ಅಧಿಕೃತವಾಗಿ ದಾಖಲೆಯಾಗಿ ಯಾರ್ದೋ ಕೈಗೆ ಹೋಗುವುದು, ಆ ರೀತಿಯ ರಾಜಕೀಯ ವ್ಯವಸ್ಥೆ ಇದೆ ಇವತ್ತು. ನಾನು ಇವತ್ತು ಹೇಳುವಂತ ಮಾತು ಮುಂದಿನ ದಿನಗಳಲ್ಲಿ ನೀವು ಕೂಡ ಯೋಚನೆ ಮಾಡಿ. ಇದೊಂದು ಷಡ್ಯಂತ್ರ, ಇದೊಂದು ಪಿತೂರಿ, ಇದೊಂದು ಷಡ್ಯಂತ್ರ, ಇದೊಂದು ಪಿತೂರಿ. ನಾವು ಹೇಳ್ತೇವೆ ಮೊಘಲರು, ಫ್ರೆಂಚರು, ಡಚ್ಚರು, ಗ್ರೀಕರು, ಊನರು, ಬ್ರಿಟಿಷರು, ಬಿಡಿ, ಹಾಗೆ ಮುಗಿದ ಅಧ್ಯಾಯ ಇದು. ಈಗ ಹೀಗೆ ನಡೀತಿದೆ. ಇದನ್ನೆಲ್ಲ ನೋಡುವಾಗ ಒಂದು ರೀತಿಯಲ್ಲಿ ಈ ಮಣ್ಣನ್ನು ಹೋರಾಟ ಮಾಡಿ ಈ ಮಣ್ಣನ್ನು ಯಾರ ತೆಕ್ಕೆಗೆ ಪಡ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಈ ಮಣ್ಣು ಶಕ್ತಿ. ಸಮಾಜ ಸುವ್ಯವಸ್ಥೆಯಲ್ಲಿ ಕರೆಕ್ಟ್ ಆಗಿದ್ದಿದೆ ಆದ್ರೆ ಹೋರಾಟ ನೆಸಿಟಿ ಇರ್ಲಿಲ್ಲ. ಖಂಡಿತ ಇಲ್ಲ. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಈ ಮಣ್ಣನ್ನು ಬಲಾತ್ಕಾರ ಮಾಡಿ ತಗೊಳ್ಳಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಯಾವುದೇ ದೇಶವನ್ನು ತಗೊಳ್ಬಹುದು, ಭಾರತವನ್ನು ಬಲಾತ್ಕಾರದಿಂದ ಒಬ್ಬನ ತೆಕ್ಕೆಗೆ ತಗೊಳ್ಳಿಕ್ಕಾಗುವುದಿಲ್ಲ. ಮೋಸ ಮಾಡಿ ಧಾರ್ಮಿಕ ಭಯೋತ್ಪಾದನೆಯ ಮುಖಾಂತರ ಈ ದೇಶವನ್ನು ಇನ್ನೊಬ್ಬನ ಕೈಗೆ ತೆಗೊಳ್ಳುವಂತ ವ್ಯವಸ್ಥಿತವಾದಂತ ದೊಡ್ಡ ಪಿತೂರಿ ಹುನ್ನಾರ ನಡೀತಿದೆ. ಇದು ನೀವು ಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೊಡಿಯ ಮಾತು ಅಂತ ತಿಳ್ಕೊಳ್ಳಿ, ಇಲ್ಲಾದ್ರೂ ಯಾರೋ ಮೇಲೆ ಒಂದು ನೋವಿನಿಂದ ಮಾತಾಡ್ತಾನಂತೆ ತಿಳ್ಕೊಳ್ಳಿ, ಏನ್ ಬೇಕಾದ್ರೆ ತಿಳ್ಕೊಳ್ಳಿ. ಇದು ವ್ಯವಸ್ಥಿತವಾದಂತ ಇಡೀ ನಮ್ಮ ಈ ಹಿಂದೂ ದೇಶವನ್ನೇ ಒಡೆಯುವಂತ ಒಂದು ವರ್ಗದ ಜೊತೆ ಸೇರಿಸುವಂತ ದೊಡ್ಡ ಪಿತೂರಿ ಷಡ್ಯಂತ್ರ ನಡೀತಿದೆ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ನಾವು. ಇದು ನಮ್ಮ ಉದ್ದೇಶ ಇರುವಂತದ್ದು. ಮತ್ತೆ ಹಿಂದುತ್ವ ಅಂತ ಹೇಳಿದ್ರೆ ಕೇಸರಿ ಸಾಲ ಹಾಕೊಂಡು ಬೊಗಳೆ ಬಿಟ್ರೆ ಆಗುದಿಲ್ಲ. ಇದು ತ್ಯಾಗದ ಸಂಕೇತ. ಇದು ನಾವೇನ್ ತ್ಯಾಗ ಮಾಡ್ತಾ ಇದ್ದೇವೆ ಸಮಾಜಕ್ಕೆ, ಏನ್ ತ್ಯಾಗ ಮಾಡ್ತಾ ಇದ್ದೇವೆ? ಫಸ್ಟ್ಗೆ ಅದನ್ನು ಹೇಳಿ. ಹಿಂದೂ ನಾಯಕರು ನೀವೇನ್ ತ್ಯಾಗ ಮಾಡ್ತಿದ್ದಾರೆ ಸಮಾಜಕ್ಕೆ? ನೀವು ಫಸ್ಟ್ಗೆ ಮೊನ್ನೆ ಮಟ್ಟಣ್ಣ ಅವರೊಂದು ಎಲ್ಲ ಹೇಳಿದ್ದು ನೋಡಿದೆ. ನಾವೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೆಲಸಕ್ಕೆ ಜಾಯಿನ್ ಆಗುವ ಪ್ರಥಮತವಾಗಿ ನಾವು ಒಂದು ಓದ್ ತಗೊಳ್ತೇವೆ ಅಂತ ಹೇಳಿ. ಹೌದು, ನಾನು ಇದೇ ರೀತಿ ಬದುಕ್ತೇನೆ, ನಾನು ಇದೇ ರೀತಿ ಕಾರ್ಯನಿರ್ವಹಣೆ ಮಾಡ್ತೇನೆ, ಈ ದೇಶದ ಪ್ರಭುತ್ವವನ್ನು ಕಾಯ್ತೇನೆ, ಸತ್ಯ ಧರ್ಮದಲ್ಲಿ ನಡೀತೇನೆ, ದೀನ ದಲಿತರ ಪರವಾಗಿ ನ್ಯಾಯಯುತವಾಗಿ ವರ್ತಿಸ್ತೇನೆ. ಇದೆಲ್ಲ ಒಂದು ಓದ್ ತಗೊಳ್ಳಿಕ್ಕಿದೆ. ಒಬ್ಬ ಹಿಂದೂ ಸಂಘಟಕ, ಹಿಂದೂ ನಾಯಕ ಎಲ್ಲಾದ್ರೂ ಈ ರೀತಿ ಓದ್ ತಗೊಂಡು ಕೆಲಸ ಮಾಡಿದವ ಇದ್ದಾನ? ಪ್ರಮಾಣ ಮಾಡ್ತಾನೆ. ಎಲ್ಲಿ? ಜನಗಳಿಗೆ ಕೇಳುವ ಹಾಗೆ. ಒಳಗಡೆ ಏನಿರ್ತದೆ ಅವನ ಆಂತರ್ಯದಲ್ಲಿ ಇರುವುದೇ. ಇದನ್ನೆಲ್ಲ ಮುಗಿಸಿ ನನ್ನ ಹೊಟ್ಟೆ ಒಳಗೆ ಹಾಕುದು ಯಾವಾಗ ಅಂತ ಹೇಳಿ ಕಾಣ್ತಾ ಇರುವವನಿರುವುದು. ಇದೇ ದುರ್ದೈವ. ಈಗ ಉದಾಹರಣೆಗೆ ನೋಡಿ, ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ, ಎಲ್ಲರಿಗೂ ಗೊತ್ತಿದೆ. ನೀವೀಗ ನನ್ನನ್ನು ಮಾತಾಡಿಸೋದು ಬೇಡ. ನನಗಿಂತ ಎತ್ತೆತ್ತರದ ಜನಗಳಿದ್ದಾರೆ ಬೊಗಳೆ ಬಿಡುವಂತವರು. ಧರ್ಮದ ಬಗ್ಗೆ, ರಾಜಕೀಯದ ಬಗ್ಗೆ ಬೇರೆ ಬೇರೆ ಜನಗಳಿದ್ದಾರೆ, ಎಷ್ಟು ಬೇಕಾದ್ರೆ ಬೊಗಳಿರ್ತಾರೆ. ಅವನ ಮಾನಸಿಕವಾಗಿ ಅವನ ಹತ್ರ ನೀವು ಪ್ರೀತಿಪೂರ್ವಕವಾಗಿ ಅವನವನ ಮನೆಯ ದೈವ ದೇವರುಗಳ ಮುಂದೆ ನಿಲ್ಲಿಸಿ ಪ್ರಮಾಣ ಮಾಡಿಸಿ
ಪ್ರಮಾಣ ಮಾಡಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾಡುತ್ತಿರುವಂತಹ ಹೋರಾಟ ಸುಳ್ಳ? ಇದೇನು ದಂಧೆಯ ಅಂತ ಕೇಳಿ ಒಂದ್ಸಲ. ಒಂದು ವೇಳೆ ಅವರ ಮನೆಯಲ್ಲಿ ತಾಯಿ ಇದ್ರೆ ತಾಯಿಯ ಮುಂದೆ ನಿಲ್ಲಿಸಿ ಕೇಳಿ. ಒಂದೇ ಒಂದು ಮನೆಯಲ್ಲಿ ನಿಮ್ಗೆ ಈ ಉತ್ತರ ಸಿಗುವುದಿಲ್ಲ. ಮಹೇಶ್ ಶೆಟ್ಟಿ ಮಾಡುವುದು ಸರಿ ಅಂತ ಹೇಳುವವರಿರುವುದು. ಇವತ್ತು ಬಾಯಿ ಬಿಟ್ಟು ಹೇಳಲಿಕ್ಕೆ ಹೆದರಿಕೆ ಇದೆ. ಕೆಲವರ ಜೀವನ ಕೆಲವರ ಕೈಯಲ್ಲಿದೆ, ಹೇಳಲಿಕ್ಕೆ ಆಗುವುದಿಲ್ಲ. ನಾವು ಹೊಟ್ಟೆಗೆ ಇಟ್ಟಿಲ್ಲದ್ರೂ ಕೂಡ ತನ್ನಗನೆ ಒದ್ದೆ ಬಟ್ಟೆ ಹಾಕೊಂಡು ಬೇಕಾದ್ರೆ ಮಲಗುವಂತ ಜಯಮಾನ ನಮ್ಮ ಹತ್ರ ಇದೆ. ಕೆಲವರಿಗೆ ಆಗೋದಿಲ್ಲ. ಹಾಗಾಗಿ ತಪ್ಪುಗಳು ಗೊತ್ತಿದ್ದಾವೆ, ಹೇಳಲಿಕ್ಕೆ ಬರುವುದಿಲ್ಲ. ನಿಮ್ ಪ್ರಕಾರ ರಾಜಕೀಯ ಅಂದ್ರೆ? ರಾಜಕೀಯ ಅಂದ್ರೆ ಇವತ್ತು ಪಕ್ಷಗಳು ನೋಡಿ, ಎಷ್ಟು ಪಕ್ಷ ಇದೆ ನಮ್ಗೆ ಕಾಣುವಂಥದ್ದು, ಎಷ್ಟು ಪಕ್ಷ ಇದೆ. ವಿಧಾನಸೌಧದೊಳಗೆ ಹೋಗಿ ನೋಡಿ, ಅಪ್ಪ ಮಕ್ಕಳ ತರ ಇರ್ತಾರೆ. ಹೌದು ಹೌದು, ಅಪ್ಪ ಮಕ್ಕಳ ತರ ಇರ್ತಾರೆ. ಹೌದು. ಅವಕದ್ರು ಯುವಕದ್ರು ರಾಜ್ಯಸಭೆಯಲ್ಲಿ ವಿಧಾನಸೌಧದೊಳಗೆ ಅವರೆಲ್ಲ ಜೊತೆನೆ. ಎಲ್ಲಾದ್ರೂ ನೋಡಿ ವಿಶೇಷವಾದಂತಹ ಕಾನೂನು, ಅವರವರ ಉಳಿಕೆಗಾಗಿ ಕಾನೂನುಗಳನ್ನು ಮಾಡ್ತಾರೆ. ನೀವು ಉದಾಹರಣೆಗೆ ನೋಡಿ, ಪ್ರಧಾನಮಂತ್ರಿಯಿಂದ ಇದು ಇಲ್ಲಿಯ ಪಂಚಾಯಿತಿ ತನಕ ನೋಡಿ. ಇವತ್ತು ಅವ್ರ ಮೇಲೆ ಏನಾದ್ರೂ ಒಂದು ಅತ್ಯಾಚಾರದ ಕೇಸು, ಒಂದು ದರೋಡೆಯ ಕೇಸು, ಒಂದು ಸಾಮಾಜಿಕ ಇದ್ರ ವಿರುದ್ಧ ಏನಾದ್ರೂ ಅವರು ತಪ್ಪು ಮಾಡಿದ್ರೆ ಕೇಸ್ ಹಾಕಿದ್ರೆ ಆಗ್ತದ? ಮಾಡ್ಲಿಕ್ಕೆ ಆಗ್ತದ? ಅವ್ರ ಮೇಲೆ ಕೇಸ್ ಮಾಡ್ಲಿಕ್ಕೆ ಆಗ್ತದ? ನೋಡಿ, ಅವರಿಗೆ ಬೇಕಾದಾಗೆ ಒಂದು ಕಾನೂನು ಮಾಡಿ ಇಟ್ಕೊಂಡಿದ್ದಾರೆ. ಏನು ಮಾತಾಡಬೇಕಾದ್ರು ಪಂಚಾಯತ್ನ ಮೆಂಬರ್ನ ಇರೋದು ಅಲ್ಲಿ ತನಕ, ಪ್ರಧಾನಮಂತ್ರಿ ಕೂಡ ಅಲ್ಲಿ ತನಕ ಕೂಡ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಅನುಮೋದನೆ ಆಗ್ಬೇಕು. FIR ಆಗ್ಬೇಕಾದ್ರೆ ಮತ್ತೆ ಆಗುವುದು. ಅಲ್ಲಿ ತನಕ ಅವನನ್ನು ಮುಟ್ಲಿಕ್ಕಿಲ್ಲ, FIR ಮಾಡ್ಲಿಕ್ಕಿಲ್ಲ ಅವನ ಮೇಲೆ. MLCಗಳಿಗೆ, ಪಂಚಾಯತ್ ಮೆಂಬರಿಗೆ, MLAಗಳಿಗೆ ಅಂದ್ರೆ ಅವ್ರಿಗೊಂದು ಬಾರ್ಡರ್ ಹಾಕಿ ಇಟ್ಕೊಂಡಿದ್ದಾರೆ, ಬೇಲಿ. ಅವನು ಏನು ಬೇಕಾದ್ರೂ ಮಾಡ್ಲಿ, ದೇಶದ್ರೋಹದ ಕೆಲಸ ಬೇಕಾದ್ರೂ ಮಾಡ್ಲಿ, ಶಂಕದಿಂದ ಬರಬೇಕು. ಈ ದೇಶದ ಕಾನೂನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರ ಮೇಲೆ. ಯಾರು ರಾಜಕೀಯ ವ್ಯಕ್ತಿಗಳು, ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು ಕೂತ್ಕೊಂಡಿರ್ತಾರಲ್ಲ, ಮತ್ತೆ ಅವರವರೇ ಆರಿಸಿಕೊಂಡಂತ ಜನಗಳಿರ್ತಾರಲ್ಲ, ಅವರೇ ತೀರ್ಮಾನ ಮಾಡ್ಬೇಕು ಅವರನ್ನು. ನೀನು ಕಳ್ಳನ, ನೀನು ಸುಳ್ಳನ ಅಂತೇಳಿ. ಎಲ್ಲಾದ್ರೂ ನೋಡಿ, ರಾಜಕೀಯ ಪಕ್ಷದಲ್ಲಿ ಇಷ್ಟು ಕೇಸ್ ಆಗ್ತದಲ್ಲ, ಇಷ್ಟು ಬ್ಲೂ ಫಿಲ್ಮ್ ನೋಡಿದ್ದು, ಅದು ನೋಡಿದ್ದು, ಇಡೀ ಮಾಧ್ಯಮದವರು ಟಿವಿಯಲ್ಲಿ ಹಾಕ್ತಾರೆ. ಆದ್ರೆ ಎಲ್ಲಾದ್ರೂ ಪ್ರೂಫ್ ಆಗಿದ್ಯಾ? ಹಾಗಾದ್ರೆ ತೋರಿಸಿದ್ದು ಸುಳ್ಳ? ಅಂದ್ರೆ ಈಗ ಇವ್ರು ಮಾಡೋಂತ ರಾಜಕಾರಣಿಗಳ ಮಾಡೋಂತ ಭ್ರಷ್ಟಾಚಾರಕ್ಕೆ ಮುಕ್ತಿ ಯಾವಾಗ ಸರ್? ಅಂದ್ರೆ ಸಿಗೋದೇ ಅಲ್ವಾ? ಮುಕ್ತಿ ಯಾವಾಗ ಅಂತ ಹೇಳಿದ್ರೆ ನಾವು ಮತದಾರರು ಓಟ್ ಹಾಕೋದನ್ನು ನಿಲ್ಲಿಸ್ಬೇಕು. ನೋಡಿ, ನಾವು ಎಷ್ಟು ಮೂರ್ಖರಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ದೇಶದ ಕಾನೂನೇ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ. ಯಾವಾಗ ಒಬ್ಬ ಭ್ರಷ್ಟ ನಮ್ಮನ್ನು ಆಳ್ಲಿಕ್ಕೆ ಬಂದು ನಿಂತ್ಕೊಳ್ತಾನೆ, ಎಲೆಕ್ಷನ್ಗೆ ನಿಂತ್ಕೊಳ್ತಾನೆ, ಯಾವುದೇ ಪಕ್ಷದಲ್ಲಿ ಒಳ್ಳೆ ಜನ ಇಲ್ಲ, ಅವ್ನು ನಮ್ಮ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ, ನೋಟಾ ಅನ್ನುವಂತ ಒಂದು ವಿಶೇಷವಾದಂತ ಒಂದು ಮತದಾನವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಜೆಗಳಿಗೆ. ಯಾಕೆ ಮಾಡೋದಿಲ್ಲ ನಾವು? ಯಾಕೆ ಮಾಡೋದಿಲ್ಲ? ಸರ್ಕಾರವನ್ನು ದೂಷಣೆ ಮಾಡ್ತೇವೆ ನಾವು, ಈ ದೇಶದ ಕಾನೂನನ್ನು ದೂಷಣೆ ಮಾಡ್ತೇವೆ ನಾವು, ಎಲ್ಲವನ್ನು ದೂಷಣೆ ಮಾಡ್ತೇವೆ. ನಮ್ಗೆ ಕೊಟ್ಟ ಅವಕಾಶವನ್ನು ನಾವು ಯಾಕೆ ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ? ದುರುಪಯೋಗ ಮಾಡ್ತಾ ಇದ್ದೇವೆ ನಾವು. ಆ ಅವಕಾಶವನ್ನು ಪಡ್ಕೊಳ್ಬೇಕಲ್ಲ ನಾವು. ಆಗಲೇ ಅವರಿಗೆ ಗೊತ್ತಾಗುದು, ಇಲ್ಲಿ ಮೇಲೆ ಈ ನೋಟಾ ಮತದಾನ ಮಾಡ್ಲಿಕ್ಕೆ ಯಾರು ಆದೇಶ ಮಾಡಿದ್ದಾರೆ ಅವ್ರಿಗೆ ಗೊತ್ತಾಗುದು, ಓ ದೇಶದಲ್ಲಿ ಹಾಗಾದ್ರೆ ಇಷ್ಟು ಎಲೆಕ್ಷನ್ಗೆ ನಿಲ್ಲೋ ಇಷ್ಟು ಭ್ರಷ್ಟರಿದ್ದಾರ, ಇಷ್ಟು ಸಮಾಜಘಾತುಕರಿದ್ದಾರ, ಇಷ್ಟು ರೇಪಿಸ್ಟ್ಗಳಿದ್ದಾರ, ಇಷ್ಟು ಕಳ್ಳರು ಕಾಕರಿದ್ದಾರ ರಾಜಕೀಯದಲ್ಲಿ. ಜನ ನೋಡಿ ತಿರುಗಿ ಬಿದ್ದಿದ್ದಾರೆ, ಓಟ್ ಹಾಕೋದಿಲ್ಲ, ಸಮಾಜ ಹಾಳಾಗ್ತಾ ಇದೆ, ಅದಕ್ಕೋಸ್ಕರ ನೋಟಕ್ಕೆ ಹಾಕಿದ್ದಾರೆ ಅಂತೇಳಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಮಾನವನ್ನು ಮಾಡ್ತದೆ. ಅದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತದೆ. ನಾವೆಲ್ಲಿ ಅವಕಾಶ ಕೊಡ್ತೇವೆ? ನಾವು ಮತದಾರರು ಎಲ್ಲಿ ಅವಕಾಶ ಕೊಡ್ತೇವೆ? ನೀವು ಬಿಜೆಪಿ ಅವರು, ನೀವು 100 ಕೊಟ್ರೆ ನಿಮ್ಗೆ ಓಟು, ನಾನು ಕಾಂಗ್ರೆಸ್ಸಿನವ,
ನನಗೆ 150 ಕೊಟ್ರೆ ನಾನು 150 ಕೊಟ್ರೆ ನನಗೆ ಓಟು. ಈ ಕಡೆ JDS ಅವ 200 ಕೊಟ್ರೆ ಅವನಿಗೆ ಓಟು. ಇದಾ ನಾವು ಮತ್ತೆ ಯಾರ ಹತ್ರ ಹೇಳೋದು ಇದನ್ನು? ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು. ಇಲ್ಲಿ ಮತದಾರನೇ ಭ್ರಷ್ಟನಾಗಿದ್ದಾನಲ್ಲ, ಅವನ ಕೈಯಲ್ಲಿದೆ. ಮತ್ತೆ ಅವನೇ ಮಾಡ್ಕೊಂಡಿದ್ದಾನೆ. ಈಗ ನೀವು MLA, ನಿಮ್ಗೆ 100 ರೂಪಾಯಿ ಯಾರೋ ಕೊಟ್ಟಿದ್ದಾರೆ, ಓಟ್ ಹಾಕಿಸ್ಕೊಂಡಿದ್ದಾರೆ, ನೀವು ಗೆದ್ದಿದ್ದೀರಿ. ನಾಳೆ ಅವನಿಗೆ ಒಂದು ಸಮಸ್ಯೆ ಇರ್ತದೆ, ಅವನು ಬರ್ತಾನೆ ನಿಮ್ಮ ಹತ್ರ, ಅಣ್ಣ ಶಾಸಕರೇ ನಂದೊಂದು ಕೆಲಸ ಆಗ್ಬೇಕು. ಏನೋ ಈಗ ಹೋಗೋ, ನೀನೇನು ಸುಮ್ಮನೆ ಓಟ್ ಹಾಕಿದ್ಯಾ, 100 ರೂಪಾಯಿ ಕೊಟ್ಟಿದ್ದಾನೆ ನಿನಗೆ ಬೋಳಿ ಮಗ, ನಡಿ ಅಂತ ಹೇಳ್ತಾನೆ. ಯಾರು MLA? ಏನ್ ಮಾಡ್ತೀರಿ? ಅವನೇನ್ ಮಾಡ್ತಾನೆ? ಆಗ ಓಟ್ ಮಾಡ್ಕೊಂಡಿದ್ದಾಯ್ತಲ್ಲ, ಮಾಡ್ಕೊಂಡಿದ್ದಾನಲ್ಲ, ಅಧಿಕಾರನೇ ಇಲ್ಲ, ಅಧಿಕಾರ ಕಳ್ಕೊಂಡಿದ್ದೇವೆ ನಾವು ಮತದಾರರು. ನಾವ್ ಹೇಳುದು ಮತದಾರರು ಭ್ರಷ್ಟರನ್ನ ಮಾಡೋದು, ರಾಜಕೀಯದವರು ನೀ ಕಾರ್ಯಾಂಗವನ್ನು ಭ್ರಷ್ಟರನ್ನಾಗಿ ಮಾಡಿದ್ದೇ ನಾವು ಮತದಾರರು. ಮೊದಲು ಮತದಾರ ನಾವು ರೆಡಿ ಆಗ್ಬೇಕು, ಭ್ರಷ್ಟ ನಿರ್ಮೂಲನೆ ಆಗ್ಬೇಕು. ಇಲ್ಲಿ ಬುಡ, ನಾನು ಅದೇ ಹೇಳಿದಲ್ಲ, ಆಗ ನಮ್ದು ಬುಡ ಸರಿ ಇಲ್ಲ. ನಾವ್ ಯಾರನ್ನು ಆಯ್ಕೆ ಮಾಡಿ ಕಳಿಸ್ತೇವೆ, ಅವನ ಕೈಯಿಂದಲೇ ದುಡ್ಡು ತೆಕೊಂಡು ನಾವು ಬಿರಿಯಾನಿ ತಿಂದು, ಹೆಂಡತಿ ಮಕ್ಕಳಿಗೆ ಸೀರೆ ಲಂಗ ರವಕೆ ತಂದು ಕೊಟ್ಟು ಬದುಕುವಂತವ ಹೋಗಿ ಯಾವುದೇ MLAಗೆ ತಾಕತ್ ಮಾಡ್ಲಿಕ್ಕೆ ಆಗೋದಿಲ್ಲ, ದುಡ್ಡು ತಗೊಳ್ಬೇಕಾ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವನಿಗೆ ಹೇಗೆ ಹೇಳ್ತಾನೆ? ಒಂದು ದಿನದ ಖುಷಿಗೆ 5 ವರ್ಷ, 1 ಕ್ವಾರ್ಟರ್ ಬಾಟ್ಲಿಗೋಸ್ಕರ 5 ವರ್ಷ ಇವನ ಜೀವನವನ್ನು ಅಡವು ಇಟ್ಬಿಡ್ತಾನೆ ಈ ಪಾಪಿ ರಾಜಕೀಯದವರ ಕೈಯಲ್ಲಿ. ಜೀತದಾಳು ಸ್ವಾಮಿ. ಇದರಿಂದಾಗಿ ಆಳುವವರು ನಮ್ಮನ್ನು ಯಾವುದೇ ರೀತಿಯಲ್ಲಿ ತಿರುಚಿ ಕಪಾಲಕ್ಕೆ ಬಾರಿಸಿ, ಕೆನ್ನೆಗೆ ಬಾರಿಸಿ, ಕಾಲಿಗೆ ಒದ್ದು, ಮೂಕು ಮುತ್ತಿ ಉಡಿ ಮಾಡಿದ್ರೆ ನಮ್ಗೆ ಕೇಳಲಿಕ್ಕೆ, ಯಾಕೆ ಹೊಡೆದಿಯಪ್ಪ ಅಂತ ಕೇಳಿದ್ರೆ ಕೇಳಲಿಕ್ಕೆ ಆಗ್ತದೆ? ದುಡ್ಡು ಕೊಟ್ಟಿದ್ದೇನೆ ನಿನಗೆ. ಸರಿ, ಈಗ ಧರ್ಮಸ್ಥಳ ಅಂತ ಎತ್ತಿದ್ರಿ, ಧರ್ಮಸ್ಥಳ ಆಸುಪಾಸಲ್ಲಿ ನೀವು ಇರ್ತಕ್ಕಂಥ ಬೆಳೆದಿರತಕ್ಕಂಥದ್ದು, ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀರಿ. ಅಲ್ಲಿನ ಪವಿತ್ರ ದೇವಾಲಯ ಇದೆ. ಅಲ್ಲಿ ನಿಮ್ಮ ಒಡನಾಟ ಹೇಗಿತ್ತು ಸರ್ ಮೊದಲು? ಇಲ್ಲ, ನಾವೆಲ್ಲ ಎಲ್ರಾಗೆ ಬದುಕ್ತಿದ್ದವರು, ಮಾತನಾಡುವ ಮಂಜುನಾಥ ಅಂತೇಳಿ. ನಮ್ಗೇನದು ಇದಿಲ್ಲ. ಯಾಕಂತ ಹೇಳಿದ್ರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟವರು. ಯಾವಾಗ ಒಂದು ತಾಯಿಯ ಮೇಲೆ ಅತ್ಯಾಚಾರ ಆಗ್ತದೆ, ತಂಗಿಯ ಮೇಲೆ ಅತ್ಯಾಚಾರ ಆಗ್ತದೆ ಅಂತ ಹೇಳುವಾಗ ನಾನೊಂದಿಷ್ಟು ಹಿಂದೂ ಸಂಘಟನೆ ಕೆಲಸ ಮಾಡಿ ಪ್ರಶ್ನೆ ಮಾಡುವುದು ನನ್ನ ಧ್ಯೇಯ. ಅದು ಇಲ್ಲಾದ್ರೆ ವ್ಯರ್ಥ. ನಾನು ಮುಂಬೈಯಲ್ಲಿ ಎಲ್ಲ ಹೋಟ್ಲಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಹಿಂದೂ ಸಂಘಟನೆ ಕಟ್ಟಿ ಜೈ ಶ್ರೀರಾಮ್ ಅಂತ ಹೇಳಿ ಇಡೀ ಗಲ್ಲಿ ಬೀದಿಗಳಲ್ಲಿ ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿ ಏನೋ ಒಂದು ದೊಡ್ಡ ಒಂದು ಸಾಮ್ರಾಜ್ಯವನ್ನು, ಹಿಂದುವಿ ಸಾಮ್ರಾಜ್ಯನೇ ಕಟ್ತೇವೆ ಅನ್ನೋಂತಂದು ಇದರಲ್ಲಿರುವ ಗುಂಗಿನಲ್ಲಿರುವಾಗ, ಆ ಗುಂಗಿನ ಮಧ್ಯದಲ್ಲಿ ನಮ್ಮ ತಂಗಿಯೋ, ನಮ್ಮ ತಾಯಿಯೋ, ನಮ್ಮ ಅಜ್ಜಿಯೋ, ನಮ್ಮ ಅತ್ತೆಯೋ ರಾಜಮಾರ್ಗದಲ್ಲಿ, ರಾಜ ಬೀದ್ಯದಲ್ಲಿ ಅತ್ಯಾಚಾರ ಆಗಿ ಸಾಯ್ತಾಳಂತ ಹೇಳಿದ್ರೆ ನಾಯಿಗಳ ತರ ಮಾತಾಡ್ಲೇಬೇಕಲ್ಲ. ಅದು ಶ್ರೀಕೃಷ್ಣ ಪರಮಾತ್ಮ ಬಂದು ಅದನ್ನು ಮಾಡಿದ್ರು ಕೇಳ್ತೇವೆ ನಾವು. ಮೊದ್ಲೆಲ್ಲ ನೀವು ದೇವಾಲಯಕ್ಕೆ ಹೋಗ್ತಿದ್ರ ಸರ್? ಅಯ್ಯೋ, ಹೋಗ್ತಿದ್ದೆ ಸರ್. ಈಗ ಎಷ್ಟು ವರ್ಷ ಆಗಿರ್ಬೋದು? ಇಲ್ಲ, ನಾನೊಂದು ಸಾಧಾರಣ 25 ವರ್ಷ ಜಾಸ್ತಿ ಆಗ್ಬೋದು. 25-30 ವರ್ಷನೇ ಆಗ್ಬೋದು. ಅಲ್ಲಿ ಹೋಗಿಲ್ಲ? ಇಲ್ಲಿಂದಲೇ ಕೈ ಮುಗಿತೀರಿ? ನನಗೀಗ ಅಲ್ಲಿ ಮಂಜುನಾಥಂದು ಗುಡಿ ಯಾವುದು, ಇದ್ಯಾವ್ದು ಎಲ್ಲ ಮರ್ತು ಬಿಟ್ಟಿದ್ದೇನೆ ನಾನು. ತಾರ್ಕಿಕ ಅಂತ್ಯ ಆಗ್ಬೇಕು. ನಾನು ಇಲ್ಲಿಂದಲೇ ಪ್ರಾರ್ಥನೆ ಮಾಡ್ತೇನೆ ಆ ಮಂಜುನಾಥನಿಗೆ, ಅಣ್ಣಪ್ಪನಿಗೆ, ಇಲ್ಲಿಂದಲೇ. ಅದೇ ಶಕ್ತಿ ನನ್ನನ್ನು ಕಾಯ್ತಾ ಇದೆ ಇವತ್ತು. ಸರ್ವ ಜಾಗದಲ್ಲೂ ದೇವರಿದ್ದ. ಅಯ್ಯೋ, ಇಲ್ಲೇ ಇದ್ದಾರಪ್ಪ, ಕರೆದ್ರೆ ಇಲ್ಲಿ ಬರ್ತಾರೆ. ಇದು ಬೇಕಷ್ಟೇ, ಇದು ಇಲ್ಲದವನಿಗೆ ಎಲ್ಲಿಲ್ಲ. ಮನಸ್ಸು ಸ್ವಚ್ಛ ಬೇಕು. ನಾವು ಯಾವುದಕ್ಕೆ ಈ ಮಣ್ಣಲ್ಲಿ ಹುಟ್ಟಿದ್ದೇವೆ ಅನ್ನುವ ಒಂದು ಇದು ಬೇಕು ತಲೆಯಲ್ಲಿ. ನಾನು ಯಾಕೆ ಈ ಮಣ್ಣಲ್ಲಿ ಹುಟ್ಟಿದ್ದೇನೆ ಅನ್ನೋ ಜ್ಞಾನ ಬೇಕು. ಯಾವ್ದು ಇಲ್ಲದವನಿಗೂ, ಏನಿಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಗೆ ಹಾಗೆ ಅಲ್ಲ. ಹಾಟ್ ಗ್ಯಾಸ್ ಇಲ್ಲಿಂದ ಬಂದು